ನಮ್ ದೋಸ್ತನ್ನ ನಾನು ಕರಿಯ ಅಂತ ಅನ್ಬಿಟ್ನಪ್ಪ. ಅಷ್ಟಕ್ಕೆ ಅವನು ನನ್ನ ನಂಬರ್ನೇ ಬ್ಲಾಕ್ ಮಾಡ್ಬಿಟ್ಟಿದ್ದಾನೆ. ಆದ್ರೆ ಏನ್ ಪ್ರಯೋಜನ, ಬ್ಲಾಕ್ ಮಾಡಿದ್ರು ಅವನ್ ಬೆಳ್ಳಿಗೆ ಆಗಿಲ್ಲ. ನಮ್ ದೋಸ್ತ ಮಾತಿಗ್ ಮಾತ್ರ ನಾನ್ ಸಿಂಗಲ್ಲು ಅಂತ ಹೇಳ್ಕೊತಾನೆ. ಆದ್ರೆ ಒಂದ್ಸಲಿ ಅವ್ನ್ ಫೋನ್ ಚೆಕ್ ಮಾಡಿದ್ರೆ ಫೋನಲ್ಲೇ ಲೇಡೀಸ್ ಹಾಸ್ಟೆಲ್ಲೇ ತೆಗ್ದಿರ್ತಾನೆ. ಓಯ್ ದೋಸ್ತ, ನಿಮ್ ಮನೇಲಿ ನಿನ್ಗೇನೆ ಸಾಸ್ವೆ ಕಾಳಷ್ಟು ಮರ್ಯಾದೆ ಇಲ್ವಲ್ಲೋ? ಇವಾಗ ಹೇಳು ಮಚ್ಚ, ನೀನ್ ಬದುಕ್ಬೇಕಾ? ನಾನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಮ್ ದೋಸ್ತನ್ಗೆ ಇಷ್ಟ ಬೇಗ ಹುಡ್ಗಿ ಬೀಳ್ತಾಳೆ ಅಂತ. ಓಯ್ ದೋಸ್ತ, ನಿನ್ಗೋಸ್ಕರ ನಾನೊಂದ್ ಹಾಡು ಹೇಳ್ತೀನಿ, ಕೇಳಿಸ್ಕೊ. ಹಾಡ್ತೀನಿ ಅನ್ಕೊಂಡ್ಯಾ? ಹಾಡಕ್ ಬಂದ್ರೆ ತಾನೇ ಹಾಡೋದು. ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಅಂತ ಏನೋ ತಮಾಷೆಗೆ ಹೇಳಿದ್ನಪ್ಪ. ಆದ್ರೆ ದೇವ್ರು ಅದನ್ನೇ ಸೀರಿಯಸ್ ಆಗಿ ತಗೋಬಿಟ್ಟವನೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ರಾತ್ರಿ ಎಲ್ಲ ಜೀವನದ ಬಗ್ಗೆ ಯೋಚನೆ ಮಾಡೋದು, ಬೆಳಿಗ್ಗೆ ಎದ್ದು ರೀಲ್ಸ್ ನೋಡೋದು, ಇಷ್ಟೇ ನಮ್ ಜೀವನ. ಏನಂತೀರಾ?